ಬೆಳಗಾವಿ ನಗರದಲ್ಲಿ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ರಿಪಬ್ಲಿಕ್ನ ಪಾರ್ಟಿ ಆಫ್ ಇಂಡಿಯಾ RPI ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಕೇಂದ್ರ ಕಚೇರಿ ಬೆಳಗಾವಿಯಲ್ಲಿ ಧ್ವಜಾರೋಹಣ ಮಾಡಲಾಯಿತು ಹಾಗೂ ಆಟೋ ಘಟಕದ ಮಹಂತೇಶ ನಗರ, ಹಳೆ ಗಾಂಧಿ ನಗರ, ನಿತ್ಯಾನಂದ ಸರ್ಕಲ್, ಲಕಿಯೋ ಆಸ್ಪತ್ರೆ ಮತ್ತು CBT ಬಸ್ ಸ್ಟ್ಯಾಂಡ್, ಹನುಮಾನ್ ಹೋಟೆಲ್, ಕೋತ್ವಾಲ್ ಗಲ್ಲಿ, ಬೆಳಗಾವಿ ನಗರದ ವಿವಿಧೆಡೆ ಧ್ವಜಾರೋಹಣ ಮಾಡಲಾಯಿತು. ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಸುಲೇಮಾನ್ ಎಂ ಜಮಾದಾರ್ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮನ್ಸೂರು ಹೊಣಗೇಕರ್, ಅಜೀಮುಲ್ಲಾ, ಅಯಾಜ್ ಮುಲ್ಲಾ, ಅಸ್ಲಂ ಮುಲ್ಲಾ, ಶ್ರೀಮತಿ ಯಾಸ್ಮೀನ್ ಅರಳಿಕಟ್ಟಿ, ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಕದಂ, ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಶಾರದಾ ಸಲ್ಮಾ ಜಾವೀದ್, ಸರ್ವ ಸದಸ್ಯರು, ಮುಖಂಡರು ಹಾಗೂ ಸಂಘದ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಧ್ವಜಾರೋಹಣಕ್ಕೆ ಪಾಲ್ಗೊಂಡಿದ್ದರು. 80ನೇ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿ, ಗಣ್ಯಮಾನ್ಯರು, ಮುಖಂಡರು ಇವರೆಲ್ಲರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ವರದಿ ಸಮೀರ್ ಫಣಿಬಂದ್, CL9 ಕನ್ನಡ ನ್ಯೂಸ್, ಬೆಳಗಾವಿ. ಮುಂತಾದವರು ಬಂದು ನಮ್ಮ ಭಾರತವನ್ನು ಉಳಿಸ್ತಾ ಇದ್ರು. ಯಾಕಂದ್ರೆ ಅದನ್ನು ನಾವು ಕೊಳ್ಳೆಹೊಡೆದು ನಮ್ಮ ದೇಶವನ್ನು ಒಂದು ಶ್ರೀಮಂತ ದೇಶವನ್ನಾಗಿ ಮಾಡಬೇಕು. ಭಾರತವನ್ನು ಉಳಿಸುವಾಗ ಅವ್ರ ಹೆಸರೇನು ನೆನಪಾಗೋದಿಲ್ಲ. ಆದರೆ ನಮ್ಮ ಭಾರತವನ್ನು ಉಳ್ಕೊಂಡು ಸಮುದ್ರ ಮಾರ್ಗದಿಂದ ಬಂದ ಅವ್ರಿಗೆ ಅಷ್ಟ ಗೊತ್ತಿತ್ತಂತ ನಮ್ಮ ಭಾರತ 3 ಕಡೆ ನೀರಿದೆ, 1 ಕಡೆ ಭೂಮಿ ಇದೆ. ಆದ್ದರಿಂದ ಅವರು ನಮ್ಮ ಅಮೆರಿಕ ದೇಶವನ್ನು ಭಾರತ ಅಂತ ತಿಳ್ಕೊಂಡ ಅಲ್ಲಿ ಭಾರತ ಇದೆ ಅಂತ ಎಲ್ಲರ ಜನರ ಮನಸ್ಸಿನಲ್ಲಿ ಇದೇ ಭಾರತ ಅಂತ ಭಾವನೆ ಭಾರತ ಅಲ್ಲಿ ಅಮೆರಿಕ ಕೃಷಿಯಲ್ಲಿರುವ ಕಾಡ್ದಿರನ್ನು ನೋಡಿ ಅವ್ರು ಏನು ತಿಳ್ಕೊಂಡ್ರೆ ಇದೇ ಭಾರತ ಮತ್ತು ಇದೇ ಭಾರತೀಯರನ್ನು ತಿಳ್ಕೊಂಡ ಎಲ್ಲ ಜನರಲ್ಲಿ ಅದರ ಅಭಾವವನ್ನು ಮೂಡಿಸಿದ್ರು. ಮತ್ತು ಎಲ್ಲ ಯುರೋಪಿಯನ್ ಭಾರತ ಅಂತ ತಿಳ್ಕೊಂಡ್ರು. ಮೊದಲು ನಮ್ಮ ದೇಶ ಹಿಂಗೆ ಹೆಂಗಿಲ್ಲ ಹಂಗಿದ್ರೆ ನಮ್ಮ ದೇಶ ಮೊದಲು ಹೆಂಗಿತ್ತಂದ್ರೆ 565 ರಾಜಮನೆತನಗಳು ಮತ್ತು 565 ಬಾವುಟಗಳು. ಆದರೆ ಈ ದೇಶದಲ್ಲಿ ಇರುವುದು ಒಂದೇ ಬಾವುಟ, ಅದು ತ್ರಿವರ್ಣ ಧ್ವಜ. ನಾವು ಈಗ ತ್ರಿವರ್ಣ ಧ್ವಜಕ್ಕೆ ಸಲ್ಯೂಟ್ ಮಾಡ್ತೀವಿ. ಬ್ರಿಟಿಷರು ಭಾರತಕ್ಕೆ ಬಂದ್ರೆ ಅವ್ರಿಗೆ ಒಂದೇ ಇದಿತ್ತಂತ ನಮ್ಮ ದೇಶದಲ್ಲಿ ಜಾತಿ ಇದೆ ಅಂತ ಗೊತ್ತಾಯ್ತು. ನಮ್ಮ ದೇಶದಲ್ಲಿ ಮೊದಲು ಜಾತಿ ಇದೆ ಅಂತ ಒಂದು ಜಾತಿಯ ಕಾರಣಕ್ಕಾಗಿ ಒಬ್ಬ ಮನುಷ್ಯನನ್ನು ಕೀಳಾಗಿ ನೋಡ್ತೀವಿ.